ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ರೂಢಿಸಬೇಕು ಅನ್ನೋಂಥ ಉದ್ದೇಶದಿಂದ ಓದುವ ಅಭಿಯಾನ ಸುತ್ತೋಲೆಯನ್ನು ಒಂದು ಹೊರಡಿಸಿದ್ದೇವೆ. ಈ ಸುತ್ತೋಲೆ ಈಗಾಗಲೇ ನಿಮಗೆ ತಲುಪಿರಬೇಕು. ಆ ಸುತ್ತೋಲೆಯಲ್ಲಿ ತಿಳಿಸಿರುವ ಪ್ರಕಾರ 1ರಿಂದ 7ನೇ ತರಗತಿಯ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಮಾಡುವ ಉದ್ದೇಶಕ್ಕಾಗಿ 21 ದಿನಗಳ ಕಾಲ ಓದುವ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಅಭಿಯಾನದಲ್ಲಿ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಅದೇ ರೀತಿಯಲ್ಲಿ ಎಲ್ಲ DDPIಗಳು, ಅದೇ ರೀತಿಯಲ್ಲಿ ನಮ್ಮ DYPCಗಳು, BRCಗಳು, CRCಗಳು ಎಲ್ಲರೂ ಕೂಡ ಭಾಗವಹಿಸಬೇಕು. ಮುಖ್ಯವಾಗಿ ಓದುವಂಥ ಒಂದು ಉದ್ದೇಶ, ಯಾತಕ್ಕಾಗಿ ಮಕ್ಕಳು ಓದಬೇಕು ಅನ್ನುವಂಥದ್ದು, ಮುಖ್ಯವಾಗಿ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಮೂಡಿಸುವಂಥದ್ದು, ಅದರ ಜೊತೆಗೆ ಅವರಿಗೆ ಗ್ರಹಿಕೆಯ ಸಾಮರ್ಥ್ಯವನ್ನು ಮತ್ತು ಅವರ ಒಂದು ಅರಿವಿನ ವಿಸ್ತಾರವನ್ನು ಮಾಡಿಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಶಿವರಾಮ್ ಕಾರಂತರು ಒಂದು ಮಾತು ಹೇಳಿದ್ದಾರೆ, ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ. ಅಂದರೆ ಒಂದು ಪುಸ್ತಕವನ್ನು ಓದುವುದರಿಂದ ಲಭ್ಯ ಆಗುವಂತಹ ಪ್ರಯೋಜನಗಳು ಹಲವಾರು. ಅದು ದೇಶ ಸುತ್ತಿದಷ್ಟು ಒಂದು ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 17ರವರೆಗೆ ಈ ಓದುವ ಅಭಿಯಾನವನ್ನು ನಾವು ಏನು ಮಾಡಿದ್ದೀವಿ, ಆ ಅಭಿಯಾನದಲ್ಲಿ ಎಲ್ಲ ಮಕ್ಕಳು ಒಂದೊಂದು ಪುಸ್ತಕ ತಗೊಂಡು ಪ್ರತಿದಿನ ಓದುವ ಹಾಗೆ, ಮತ್ತು ಆ ಓದಿದ ಪುಸ್ತಕಗಳನ್ನು ಅವರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಪರಿಶೀಲಿಸುವ ಕೆಲಸ ಕೂಡ ಆಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತೇವೆ. ಇದನ್ನು ಸೆಪ್ಟೆಂಬರ್ 1ರಂದು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಇದರಲ್ಲಿ ಮಕ್ಕಳು, ವಿದ್ಯಾರ್ಥಿಗಳು, ಅದೇ ರೀತಿಯಲ್ಲಿ ಶಿಕ್ಷಕರು ಮತ್ತು ಎಲ್ಲ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಇರ್ಬೋದು, ರಾಜ್ಯ ಮಟ್ಟದ ಅಧಿಕಾರಿಗಳು ಆ ದಿನ ಒಂದು ಪುಸ್ತಕವನ್ನು 11ರಿಂದ 11:30 ಗಂಟೆ ತನಕ ಓದುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಕೂಡ ಸೆಪ್ಟೆಂಬರ್ 1ರಂದು ಎಲ್ಲರೂ ಮಾಡಬೇಕು. ಶಾಲೆಗಳಲ್ಲಿ, ಅದೇ ರೀತಿಯಲ್ಲಿ ಕ್ಲಸ್ಟರ್ ಲೆವೆಲಲ್ಲಿ ಎಲ್ಲ ಕಡೆ ಇದನ್ನು ಈ ರೇಡಿಯೋಥಾನ್ ಮಾಡಬೇಕು ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.